ಹಾಯ್ ಫ್ರೆಂಡ್ಸ್, ನಾವು ಪರ್ ಮಂತ್ 5000 ಸೇವಿಂಗ್ಸ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ನಾನು 5000 ಪರ್ ಮಂತ್ ಹೇಗೆ ಉಳಿತಾಯ ಮಾಡ್ತಾ ಇದ್ದೀನಿ ಅಂತ. ನೀವು ನಿಮ್ಮ ಮನೆ ಕಟ್ಟಬೇಕಾದ್ರೆ ಅಮೌಂಟ್ನ ಸೇವ್ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಆ ವಿಷಯ ಏನು, ಹೇಗೆ ಉಳಿಸೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಎಲ್ರಿಗೂ ಉಳಿತಾಯ ಆಗುತ್ತೆ ಅಂತ ನಾನು ಹೇಳಲ್ಲ. ಯಾಕಪ್ಪ ಅಂತಂದರೆ ಅವರು ಆ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ. ಹಾಗಾದರೆ ಯಾವುದ್ರಲ್ಲಿ ನಾವು ಉಳಿಸ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ ಫ್ರೆಂಡ್ಸ್, ಕ್ಯೂರಿಂಗ್. ನಮ್ಮ ಕಟ್ಟಡಕ್ಕೆ ಮತ್ತು ಮೌಲ್ಡಿಂಗ್ಗೆ ನಾವು ನೀರನ್ನ ಕ್ಯೂರಿಂಗ್ ಮಾಡಬೇಕು ಅಂತ ಅಂದರೆ ನಾವು ಎಷ್ಟು ದಿನ ಮಾಡೋದು ಅನ್ನೋದನ್ನು ಸೈಂಟಿಫಿಕ್ ಆಗಲ್ಲ ಫ್ರೆಂಡ್ಸ್. ನಾವು ಮಾಡಿರೋದು ಮತ್ತು ನಾವು ನಮ್ಮ ಮನೆಗೆ ಎಷ್ಟು ದಿನಗಳವರೆಗೆ ಕ್ಯೂರಿಂಗ್ ಮಾಡ್ದೋ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನೀವು ಎಲ್ಲರೂ ಇದೇ ಥರ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ನಾವು ಮಾಡಿರೋ ಪ್ರೊಸೀಜರ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ವಿನಃ ಇದೇ ಥರ ನೀವು ಮಾಡಬೇಕು ಇಲ್ಲ ಸೈಂಟಿಫಿಕ್ಕಾಗಿ ಇಷ್ಟೇ ದಿನ ಇರೋದು ಅಂತ ಹೇಳಿ ಏನೂ ಇಲ್ಲ. ಇದು ನಮ್ಮ ಮನೆಗೆ ನಾವು ಮಾಡಿರೋಂಥ ಕ್ಯೂರಿಂಗ್ನ ಅವಧಿಗಳ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ನೋಡಿ, ನಾವು ಏನು ಮಾಡಿದೋ, ಕ್ಯೂರಿಂಗ್ ಅಂದರೆ ಏನು, ಕ್ಯೂರಿಂಗನ್ನ ಯಾಕೆ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತೇ ಇದೆ. ಅದನ್ನು ನಾವೇನು ಹೇಳಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಆದ್ರೂ ಸ್ವಲ್ಪ ನಾವು ಕ್ಯೂರಿಂಗನ್ನ ಏನಕ್ಕೆ ಮಾಡಬೇಕು? ಅದಕ್ಕೂ ಮುಂಚೆ ಫ್ರೆಂಡ್ಸ್, ನಾನು 5000 ಹೇಗೆ ಉಳಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ಇನ್ನೂ ಕೆಲವರು. ಹೇಗಪ್ಪ ಅಂತಂದರೆ ನೋಡಿ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಆಗಿರೋದ್ರಿಂದ ನಾವು ಎಲ್ಲಾದರೂ ಸರಿ ಸೇವಿಂಗ್ಸ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ನಾವು ಮನೆ ಕಟ್ತಾ ಇರ್ತೀವಿ. ತುಂಬ ಹೆವಿ ಅಮೌಂಟ್ ಹಾಕಬೇಕು ಅನ್ನೋ ಇಂಟೆನ್ಷನ್ ಏನೂ ಇರಲ್ಲ. ಹೇಗೋ ಮಾಡ್ತಾ ಹೋಗ್ತಾ ಸ್ವಲ್ಪ ಇರೋದ್ರಲ್ಲೇ ನಾವು ಪುಟ್ಟದಾಗಿ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ಟು ನಮ್ಮದೆಲ್ಲರದು ಆಗಿರುತ್ತೆ ಫ್ರೆಂಡ್ಸ್. ಅದರಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಬಂದಿದ್ದೇನು ಅಂದರೆ, ನಮ್ಮ ಮನೆ ಪಕ್ಕನೇ ನಮ್ಮದು ಸೈಟ್ ಇದ್ದಿದ್ದರಿಂದ ನಾವು ಕ್ಯೂರಿಂಗ್ಗೆ ಬೇರೆಯವ್ರನ್ನ ತಗೊಳ್ಳೋಂತಹ ಪರಿಸ್ಥಿತಿ ನಮಗೆ ಬರಲಿಲ್ಲ. ಯಾಕಂದರೆ ನಾನೇ ಮನೇಲೇ ಇದ್ದಿದ್ದರಿಂದ ನಾನು 3 ಟೈಮು ಅಂದರೆ ನಮ್ಮ ಹಸ್ಬೆಂಡು ಒಂದು ಟೈಮ್ ಹಾಕೋರು, ನಾನೊಂದು ಟೈಮ್ ಹಾಕಿವೆ, ಮತ್ತು ಸಂಜೆ ಬಂದು ಡ್ಯೂಟಿಯಿಂದ ಅವರೊಂದು ಟೈಮ್ ಹಾಕ್ತಿದ್ರು. ಹೀಗಾಗಿ ನಮಗೆ ಕ್ಯೂರಿಂಗಿಂದ ನಮಗೆ ಸುಮಾರು ಅಮೌಂಟ್ ನಮಗೆ ಸೇವಿಂಗ್ಸ್ ಆಗಿದೆ. ಇದರಿಂದ ನಾವು ಮನೆಗೆ ಏನಾದರೂ ಮೆಟೀರಿಯಲ್ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಆ ಸೇವಿಂಗ್ಸ್ ಅಮೌಂಟಿಂದ ನಾವು ಏನಾದರೂ ಮಾಡ್ಕೋಬೋದಲ್ವಾ? ಹೌದು ಫ್ರೆಂಡ್ಸ್, ಕೆಲವರು ಹೇಳಿದ್ರು, ಯಾಕೆ ನೀವೇ ಕ್ಯೂರಿಂಗ್ ಮಾಡ್ತಾಯಿದ್ದೀರಾ? ಒಬ್ಬರು ಸೆಕ್ಯೂರಿಟಿ ನಿಮ್ಮ ಮನೆಗೂ ಇಟ್ಕೊಳ್ಳಿ, ಅವರೇ ಎಲ್ಲರೂ ಕ್ಯೂರಿಂಗ್ ಮಾಡಿಕೊಡ್ತಾರಲ್ವಾ ಅಂತ. ಬಟ್ ಅವರೇ ಕ್ಯೂರಿಂಗ್ ಮಾಡ್ಬೋದು ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿ. ನಾವು ಮನೇಲೇ ಇರಬೇಕಂದ್ರೆ ನಾವು ಸ್ವಲ್ಪ ಸೇವಿಂಗ್ಸ್ ಮಾಡೋ ಕಡೆ ಗಮನ ಹರಿಸಲೇಬೇಕು. ನಾವು ಮನೆ ಕಟ್ಟೋದ್ರಿಂದ, ದುಬಾರಿ ಅಮೌಂಟ್ ಹಾಕೋದ್ರಿಂದ, ಇದರಿಂದ ನಾವು ಒಬ್ಬರು ಸೆಕ್ಯೂರಿಟಿ ಇಲ್ಲ, ಒಬ್ಬರು ಮನೆಗೆ ಕ್ಯೂರಿಂಗ್ ಮಾಡೋಕ್ಕೆ ನಾವು ನೇಮಿಸ್ಕೋತೀವಿ ಅಂತ ಅಂದರೆ ಅವ್ರಿಗೆ ಪರ್ ಡೇ 300ಇಂದ 500ವರೆಗಾರ ಕೊಡಲೇಬೇಕು. ಇದರಿಂದ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಇದೊಂದು ಬೆನಿಫಿಟ್ ಫ್ರೆಂಡ್ಸ್. ನಾವು ಪಕ್ಕದಲ್ಲೇ ನಮ್ಮ ಮನೆ ಇರೋದ್ರಿಂದ ನಾವೇ ಕ್ಯೂರಿಂಗೋಸ್ಕರ ನಾವೇ ಸಂಪೂರ್ಣ ನಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ತೃಪ್ತಿವರೆಗೂ ನಾವು ನೀರನ್ನ ಹಾಕಿ ಕ್ಯೂರಿಂಗ್ ಮಾಡ್ಬೋದಲ್ವಾ? ಇದರಿಂದ ನಮಗೂ ಅಯ್ಯೋ ಕ್ಯೂರಿಂಗ್ ಮಾಡಲಿಲ್ವೇನೋ ಅಂತ ಮನಸ್ಸಿಗೆ ಬೇಜಾರು ಸಹ ಇರುತ್ತೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟದಾಗಿ ಅಯ್ಯೋ ಒಂದು ನಾಳೆ ದಿನ ಏರ್ ಕ್ರ್ಯಾಕ್ ಬಿಟ್ಕೊಂಡಾಗ ಅದು ಸ್ವಲ್ಪ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ನೇಮಿಸ್ಬಿಟ್ಟು ಅವ್ರು ಸರಿಯಾಗಿ ಕ್ಯೂರಿಂಗ್ ಮಾಡಿದಾರೋ ಇಲ್ವೋ ಅಂತ. ಯಾರೋ ದುಡ್ಡಿರೋರು ಮಾಡ್ಕೋತಾರೆ ಬಿಡಿ, ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಏನು ಮಾಡೋಕ್ಕೆ ಸಾಧ್ಯ? ನಾವೇ ಮಾಡ್ಕೋಬೇಕಲ್ವಾ? ನಮ್ಮ ಮನೆ ನಾವು ಅಷ್ಟಾದರೂ ಮಾಡೋದ್ರಿಂದ ನಮಗೆ ಖುಷಿ ಸಿಕ್ಕೇ ಸಿಗುತ್ತೆ. ನಮ್ಮ ಮನೆ ಅಲ್ವಾ, ಮಾಡೋಣ ಬಿಡಿ. ನಾವು ನಮ್ಮ ಮನೆಗೆ ಏನೇನು ಯಾವ್ಯಾವ ಥರ ಕೆಲಸ ಮಾಡಿದೋ ಅನ್ನೋದೆಲ್ಲ ನಮಗೆ ಯಾವಾಗಲೂ ಮೆಮೊರೈಸ್ ಆಗೇ ಇರುತ್ತೆ. ನಿಮಗೂ ಎಲ್ಲ ಮನೇಲಿ ಯಾರಾದರೂ ಮನೆ ಕಟ್ತಾ ಇರೋರಿದ್ದರೆ, ನೀವು ಮನೇಲಿ ಫ್ರೀ ಆಗಿದ್ದರೆ ಈ ಕೆಲಸನಾದರೂ ದಯವಿಟ್ಟು ಒಮ್ಮೆ ಮಾಡಿ ಫ್ರೆಂಡ್ಸ್. ಇದರಿಂದ ನಿಮಗೆ ಎಷ್ಟು ಖುಷಿ ಸಿಗುತ್ತೆ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ಕಟ್ಟಾದಮೇಲೆ ನಿಮ್ಗೆ ಎಷ್ಟು ನಾನು ಈ ಥರ ಎಲ್ಲ ಮಾಡಿದೆ ಅನ್ನೋ ಫೀಲಿಂಗ್ಸು ನಿಮ್ಗೆ ಇದ್ದೇ ಇರುತ್ತೆ. ನನಗಂತೂ ಖುಷಿ ಇದೆ, ಅಪ್ಪ
ನಾನು ನಮ್ಮ ಮನೆಗೆ ಕ್ಯೂರಿಂಗ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ ಅಂತ. ಇಷ್ಟಾದರೂ ನಾವು ಹೊರಗಡೆ ಹೋಗಾದರೂ ದುಡ್ಕೊಬರೋಕ್ಕಾಗಲ್ಲ. ಬಟ್ ಮನೇಲೇ ಇದ್ದು ಇಷ್ಟಾದರೂ ಸೇವಿಂಗ್ಸ್ ನಮ್ಮ ಮನೆ ಗಂಡಸರಿಗೆ ಮಾಡಿಕೊಡ್ಬೋದಲ್ವಾ. ಅದೇನೇ ಇರಲಿ ಫ್ರೆಂಡ್ಸ್, ಇದು ನನ್ನ ಅನುಭವದ ಮಾತು, ನನಗಾಗಿರೋ ಅಂಥ ಅನುಭವ ಮತ್ತು ಫೀಲಿಂಗ್ಸ್ ಇದು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೀವು ಇದೇ ಥರ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ನಾನು ಈ ಥರ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ವಿನಃ ಬೇರೆ ಏನೂ ಇಲ್ಲ. ನೋಡಿ ಫ್ರೆಂಡ್ಸ್, ಕ್ಯೂರಿಂಗ್ ಅಂತ ವಿಚಾರಕ್ಕೆ ಬಂದರೆ, ನಾವು ಕ್ಯೂರಿಂಗ್ನ ಯಾಕೆ ಮಾಡ್ತೀವಿ? ಕ್ಯೂರಿಂಗ್ ಯಾಕೆ ಮಾಡ್ತೀವಪ್ಪ ಅಂದರೆ, ನಮ್ಮ ದೀರ್ಘಕಾಲ ನಮ್ಮ ಮನೆ ಬಾಳಿಕೆ ಬರಬೇಕು ಅಂತ ಅಂದರೆ ನಾವು ಕ್ಯೂರಿಂಗ್ ಮಾಡಲೇಬೇಕು. ಕ್ಯೂರಿಂಗ್ ಮಾಡಬೇಕಾದ್ರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರೋ ವಾಟ್ರಲ್ಲೇ ಕ್ಯೂರಿಂಗ್ ಮಾಡೋದ್ರಿಂದ ಇನ್ನು ನಮ್ಮ ಸಿಮೆಂಟು ಮತ್ತು ಮರಳು ಎಲ್ಲ ಚೆನ್ನಾಗಿ ಮಿಶ್ರಣ ಆಗಬೇಕು ಅಂದ್ರೂ ಸಹ ತುಂಬ ಒಳ್ಳೆ ವಾಟರ್ ಅಂತ ಅಂದರೆ ಉಪ್ಪು ನೀರು, ಗಲೀಜು ನೀರು, ಯಾವ್ಯಾವುದೋ ನೀರಲ್ಲಿ ಮಿಕ್ಸ್ ಮಾಡೋದಲ್ಲ, ಅದನ್ನು ತುಂಬ ಚೆನ್ನಾಗಿರೋ ನೀರಲ್ಲೇ, ತುಂಬ ಅಂದ್ರೇನು ಫಿಲ್ಟ್ರ್ ವಾಟರೇ ಹಾಕಿ ಅಂತ ಹೇಳ್ತಿಲ್ಲ ನಾನು. ಕೆಲವ್ರು ಹಂಗೂ ಕೇಳ್ತೀರಾ, ಫಿಲ್ಟ್ರ್ ವಾಟ್ರಿಂದ ಹಾಕೋಕ್ಕಾಗತ್ತಾ ಅಂತ. ಫಿಲ್ಟ್ರ್ ವಾಟರ್ ಅಂತ ಹೇಳ್ತಿಲ್ಲ ನಾನು. ತುಂಬ ಈಗ ಕೆಲವರು ಒಂದೇ ಕಡೆ ನಿಂತಿರೋ ನೀರನ್ನು ತೊಗೊಬಂದು ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ತಾರೆ. ಅಂದರೆ ಸಿಮೆಂಟು ಮತ್ತು ಡಸ್ಟ್ನ ಆ ಥರ ನೀವು ಮಾಡೋಕ್ಕೆ ಬಿಡಬೇಡಿ. ನೀವೇ ಆದಷ್ಟು ನಿಂತ್ಕೊಂಡು ಮಿಕ್ಸ್ ಮಾಡಿಸಿ ನಿಮ್ಮ ಮನೆ ಕಟ್ಟಿಸ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ನಾವು ಮನೆ ಕಟ್ತಾಯಿದ್ದೀವಿ ಅಂತ ಟೈಮು ಸ್ಪೆಂಡ್ ಮಾಡಿ ಅಲ್ಲಿ. ನೋಡಿ, ನೀರು ತುಂಬ ಪ್ರಮುಖ ಪಾತ್ರನ ವಹಿಸುತ್ತೆ. ನೀರು ಎಷ್ಟು ನಾವು ಕ್ಯೂರಿಂಗಿಗೆ ಬೇಕಾಗಿರೋದೇ ನೀರು. ನಾವೇನು ಮಾಡಿದ್ವಪ್ಪ ಅಂತ ಅಂದರೆ, ಪಾಯೆಲ್ಲ ತೆಗೆಸಿ ಸೈಜ್ ಕಟ್ಟಡ ಕಟ್ಟಾದಮೇಲೆ ಪ್ಲಿಂತ್ ಬೀಮು ಎಲ್ಲ ಹಾಕಾದ್ಮೇಲೆ ನಾವು 20 ದಿನ ಕ್ಯೂರಿಂಗ್ ಮಾಡಿದ್ವಿ ಫ್ರೆಂಡ್ಸ್. ಅಷ್ಟು ಬೇಕೋ ಬೇಡವೋ ನಮಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವು 20 ಡೇಸ್ವರೆಗೆ ಕ್ಯೂರಿಂಗ್ ಮಾಡಿದ್ವಿ. ಅದಾದಮೇಲೆ ನಮ್ಮದು ವಾಸ್ಕಲ್ಗಳು ಅವೇನೂ ರೆಡಿ ಮಾಡಿರಲಿಲ್ಲ, ಅದಕ್ಕೂ ಸ್ವಲ್ಪ ದಿನ ನಾವು ಟೈಮ್ ತಗೊಂಡ್ವಿ. ಹಾಗಾಗಿ ನಾವು ಟೋಟಲಾಗಿ ನಾವು 1 ಮಂತೇ ಬಿಟ್ಟಿದ್ವು. ಅಲ್ಲಿವರೆಗೂ ನಾವು ಪಿಲ್ಲರ್ನ ರೈಸ್ ಮಾಡಿಸಿ ಅದಕ್ಕೂ ಮತ್ತು ಪಾಯ ಎರಡಕ್ಕೂ ನಾವು 20 ಡೇಸ್ವರೆಗೆ ನಾವು ಕ್ಯೂರಿಂಗ್ ಮಾಡಿದ್ದೀವಿ. ಅಂದರೆ 1 ಮಂತೆ ಅಂತಲೇ ತಿಳ್ಕೊಳ್ಳಿ. ನೆಕ್ಸ್ಟು ನಾವು ವಾಸ್ಕಲ್ ನಿಲ್ಲಿಸೋವರೆಗೂ ಸುತ್ತ ಇಟ್ಟಿಗೆ ಕಟ್ಟಡಕ್ಕೆಲ್ಲ ಅವರು ಕಟ್ಟಡನ ಕಟ್ಕೊಂಡು ಹೋಗ್ತಿದ್ರು. ಅಲ್ಲಿವರೆಗೆ ನಾವು 7 ಡೇಸ್ ಆಯಿತು ಇಟ್ಟಿಗೆ ಕಟ್ಟಡಕ್ಕೆ. ಕಟ್ಟಬೇಕಾದ್ರೆ ನಾವು 7 ಡೇಸ್ ಕ್ಯೂರಿಂಗ್ ಮಾಡಿಕೊಂಡ್ರೆ ಸಾಕು. ಕಟ್ತಾ ಹೋಗ್ತಾರಲ್ವ, ಅದೇನು ಕೌಂಟ್ ಆಗೋಲ್ಲ. ನಾವು ದಿನ ಕ್ಯೂರಿಂಗು ಮೇಲ್ಗಡೆ ಮೌಲ್ಡ್ ಹಾಕೋವರೆಗೂ ಕ್ಯೂರಿಂಗ್ ಮಾಡ್ತಾನೇ ಹೋಗಬೇಕು. ಅದು ಮೇಲಿಂದ ಮಾಡ್ತಾ ಕೆಳಗಡೆಗೆ ನೀರು ಇಳಿಯುತ್ತಲ್ವ, ಹಾಗಾಗಿ ಅದೇನು ಕೌಂಟ್ ಏನು ತಗೊಳ್ಳಲ್ಲ. ಅದನ್ನು ನಾವೇನು ಲೆಕ್ಕ ಬರೆದ ಇಟ್ಕೋತೀವಿ ಈ ಕಟ್ಟಡನ ಇಷ್ಟಿಷ್ಟೇ ಕಟ್ಟಿದ್ರು ಅಂತ. ನೆಕ್ಸ್ಟ್ ಫ್ರೆಂಡ್ಸ್, ನಾವು ಈ ಸಂಪ್ಗೂ ಅಷ್ಟೇ, ಸಂಪ್ಗೆ ನಾವು 7 ಡೇಸ್ವರೆಗೆ ನಾವು ನೀರು ತುಂಬಲಿಲ್ಲ. ಅದನ್ನೇ ಮೇಲ್ಗಡೆ ಎಲ್ಲ ಸ್ವಲ್ಪ ಗೋಣಿ ಚೀಲ ಎಲ್ಲನೂ ಹಾಕಿ ನಾವು ಕ್ಯೂರಿಂಗ್ ಮಾಡಿಕೊಂಡು ನಾವು 7 ಡೇಸ್ ಇಲ್ಲ 10 ಡೇಸ್ ಮೇಲೆ ನಾವು ನೀರನ್ನ ಅದಕ್ಕೆ ತುಂಬ್ತಾ ಹೋದೋ. ಇನ್ನು ನೆಕ್ಸ್ಟು ಬಂದು ಫ್ರೆಂಡ್ಸ್, ಮೌಲ್ಡಿಂಗ್ ಹಾಕಿದ ನೈಟೇ ನಾವು ಅದಕ್ಕೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ತಾ ಹೋದೋ. ಸ್ಪ್ರಿಂಕಲ್ ಮಾಡ್ತಾ ನಂತರ ನಾವು 20 ಡೇಸ್ವರೆಗೆ ಅಂದರೆ ಹಿಂದಿನ ದಿನದವರೆಗೆ ನಾವು ನೀರನ್ನು ನಾವು ನಮ್ಮ ಮೌಲ್ಡಿಂಗ್ಗೆ ತುಂಬ್ತಾ ಬಂದಿದ್ದೀವಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದರೆ, ನಾವು ಹೋದ ಮಂತ್ ಅಂತ ಅಂದರೆ ಮಾರ್ಚ್ 16ನೇ ತಾರೀಕು ನಾವು ಹಾಕ್ಸಿದ್ವಿ ಮೌಲ್ಡಿಂಗು. ಅದಾದಮೇಲೆ ನೋಡಿ, ಇದು ಏಪ್ರಿಲ್ 5ನೇ ತಾರೀಕು. ಇದು ಇನ್ನೂ ನಾವು ಕ್ಯೂರಿಂಗ್ ಮಾಡ್ತಾನೇ ಇದ್ದೀವಿ. ಮತ್ತು ನೋಡಿ, ಇಲ್ಲಿ ಗೋಣಿ ಚೀಲಗಳೆಲ್ಲನೂ ನಾವು ಪಿಲ್ಲರ್ಗೆ ನಾವು ಮೌಲ್ಡಿಂಗ್ ಹಾಕಿಸ್ತಾ 1 ವಾರ ಆದಮೇಲೆ ನಾವು ಪಿಲ್ಲರ್ನ ರೈಸ್ ಮಾಡಿಸಿದ್ದೀವಿ. ಯಾಕಂದರೆ ಇದ್ರ ಜೊತೆಗೆ ಅದನ್ನು ಕ್ಯೂರಿಂಗ್ ಆದರೆ ನಮ್ಮ ಪಿಲ್ಲರು ಸಹ ಹೆಚ್ಚಿನ ದಿನ ಬಾಳಿಕೆ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದಿರೋದು 7 ಅಡಿ ಹೈಟ್ ಇದೆ ನಮ್ಮ ಪಿಲ್ಲರು. ನಾನಿರೋದು 5 ಅಡಿ ಹೈಟು. ನನ್ನ ಪಿಲ್ಲರ್ ಹೈಟಲ್ಲಿ, ನನ್ನ ಹೈಟಲ್ಲಿ ಎರಡಕ್ಕೂ ಸಾಕಾಗಲ್ಲ ನೀರು ಹಾಕೋಕ್ಕೆ ಅಂತೇಳಿ ನಮ್ಮ ಹಸ್ಬೆಂಡು ಈ ಥರ ಕಡ್ಡಿ ಕೊಟ್ಟಿದ್ದಾರೆ. ಇದನ್ನೇ ಹಿಡ್ಕೊಂಡು ನಾನು ದಿನ ಕ್ಯೂರಿಂಗ್ ಮಾಡಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ನಾನೇ ನೀರು ಹಾಕಬೇಕು ಇದಕ್ಕೆ. ಸಂಜೆ ಬಂದು ಅವರು ಕಂಟಿನ್ಯೂ ಮಾಡ್ತಾರೆ ಅದನ್ನು ಹಿಡ್ಕೊಂಡು. ಮೇಲೆಲ್ಲ ನಾವು ಕ್ಯಾನ್ ಇಟ್ಟಿದ್ದೀವಿ. ಅದಕ್ಕೆ ನೀರನ್ನ ತುಂಬಿಸೋ ಮೂಲಕ ತುಂಬ ಹೊತ್ತು ಅದು ಸೋರಿ ಅದರಿಂದ
ಎಲ್ಲ ನಮ್ಮ ಪಿಲ್ಲರ್ಗಳು ಸ್ವೆಟ್ ಆಗ್ತವೆ. ಇದರಿಂದ ಇನ್ನೊಂದು ಸ್ವಲ್ಪ ಮುಂದೂಡ್ಬೋದು ನೀರು ಹಾಕೋದನ್ನು ಅಂತ ಹೇಳಿ ಈ ಥರ ಮಾಡ್ತಿದ್ದೀವಿ. ಮತ್ತು ಈ ಗೋಣಿ ಚೀಲ ಹಾಕೋದ್ರಿಂದ ನಾನೇನು ಹೇಳಬೇಕು ಅಂತೇನಿಲ್ಲ, ನಾವು ಹಾಕಿದ್ದೀವಿ ಅಷ್ಟೇ ಫ್ರೆಂಡ್ಸ್. ಅಂದರೆ ನೀವು ಹಾಕ್ತೀರಾ ಅಂತಲೂ ಗೊತ್ತು. ಬಟ್ ಇದರಿಂದನೂ ಬೇಗ ಅದು ಒಣಗಲ್ಲ, ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ ಅಂತ ಹೇಳಿ ಹಾಕಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಹೇಗೆ ಕ್ಯೂರಿಂಗ್ ಮಾಡಿದ್ದೀವಿ ಅಂತ. ನೀವು ಇದೇ ಥರ ಕ್ಯೂರಿಂಗ್ ಮಾಡ್ತೀರಾ? ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ನಾವು ಇದೇ ಥರ ಕ್ಯೂರಿಂಗ್ ಮಾಡ್ತೀವಿ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದರೆ, ಇಟ್ಕೆಗೂ ಅಷ್ಟೇ ಫ್ರೆಂಡ್ಸ್, ನೀವು ತಂದಿದ ತಕ್ಷಣವೇ ಸ್ವಲ್ಪ ಅದ್ರ ಮೇಲೆ ನೀರು ಹಾಕಿ ಆವಾಗ ಕ್ಯೂರಿಂಗ್ ಮಾಡಬೇಕಾದ್ರೂ ಜಾಸ್ತಿ ನೀರು ಅದನ್ನು ತಗೊಳ್ಳಲ್ಲ. ಮುಂಚೆನೇ ಚೆನ್ನಾಗಿ ನೀರೆಲ್ಲ ಹಿಡಿದಿಟ್ಕೊಂಡಿರೋದ್ರಿಂದ ಇಟ್ಕೆನೂ ಸಹ ನೀರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತವೆ. ನೋಡಿ, ನಾವು ಫಸ್ಟ್ ಫ್ಲೋರ್ಗೆ ಇಟ್ಟಿಗೆ ತರಿಸಿದ್ದೀವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಿಮಗೂ ಯಾರಾರ ಇಟ್ಟಿಗೆ ಬೇಕು, ಬ್ರಿಕ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂಬರ್ ಕೊಡ್ತೀವಿ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ಚೆನ್ನಾಗಿರೋ ಇಟ್ಟಿಗೆ ತಂದು ಹಾಕಿಸಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳಿ ನಿಮ್ಮ ಮನೆಯೂ ಸಹ. ನಾವು ನಮ್ಮ ಮನೆಗೆ ಸರಿಯಾಗಿ ಕ್ಯೂರಿಂಗ್ ಮಾಡಲಿಲ್ಲ ಅಂತ ಅಂದರೆ, ಮತ್ತು ತಪ್ಪಾದ ರೀತಿಲಿ ಕ್ಯೂರಿಂಗ್ ಮಾಡಿದ್ರೆ ಸ್ವಲ್ಪ ದಿನ ಮಾಡೋದು, ಸ್ವಲ್ಪ ದಿನ ಬಿಡೋದು, ಈ ಥರ ಮಾಡಿದ್ರೆ ಏನಾಗ್ಬೋದು ಫ್ರೆಂಡ್ಸ್, ದಯವಿಟ್ಟು ಈ ಥರ ಮಾಡಬೇಡಿ. ಇದು ರಾಂಗ್. ಏನಾಗ್ಬೋದು ಅಂತ ಅಂದರೆ ನೋಡಿ, ಈ ಥರ ಬಬಲ್ಸ್ಗಳು ಉಂಟಾಗ್ತವೆ ಫ್ರೆಂಡ್ಸ್ ಮೋಲ್ಡಿಂಗಲ್ಲಿ. ಹಾಗೆಯೇ ನಮ್ಮ ನೆಲನೂ ಅಷ್ಟೇ ಈ ಥರ ಬಿರುಕು ಬಿಟ್ಕೊಳ್ಳುತ್ತೆ. ಮತ್ತು ಗೋಡೆಗಳು ಅಷ್ಟೇ ಈ ಥರ ಬಿರುಕು ಬಿಟ್ಕೊಳ್ತವೆ. ನೆಕ್ಸ್ಟು ಅದು ಒಡೆದೋಗೋ ಚಾನ್ಸಸ್ಸು ಇರ್ತವೆ. ನಾವು ತುಂಬ ದಿನಗಳಿಂದ ಕನಸನ್ನ ಕಂಡ್ಕೊಂಡಿರ್ತೀವಿ, ಚೆನ್ನಾಗಿ ನಮ್ಮ ಮನೇನ ಕನ್ಸ್ಟ್ರಕ್ಷನ್ ಮಾಡಬೇಕು, ನಮ್ಮ ಮನೆಯೂ ಸ್ವಂತ ಮನೆ ಅನ್ನೋ ಕನಸು ನನಸಾಗಬೇಕು ಅಂತ ಹೇಳಿ ಪ್ಲೀಸ್ ನಿಮ್ಮ ಮನೇನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಸರಿಯಾದ ವಿಧಾನದಿಂದ ಕ್ಯೂರಿಂಗ್ ಮಾಡೋ ಮೂಲಕ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತಾ ಮತ್ತೆ ಸಿಗೋಣ. ಬಾಯ್. ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮೂಲಕ ಸಪೋರ್ಟ್ ಮಾಡಿ ಫ್ರೆಂಡ್ಸ್.